ಇವತ್ತು ಮಂಡ್ಯ ನಗರ ಮತ್ತು ಕೆರಗೋಡು ಗ್ರಾಮ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಅಂದ್ಕೊಂಡ ಹಾಗೆ ಒಂದು ಪ್ರತಿಭಟನೆ ಧರಣಿಗೆ ಮುಗಿದು ಹೋಗಲಿಲ್ಲ. ಕೆರಗೋಡಿನ ಕಿಚ್ಚು ಮುಂದುವರೆದ ಹಾಗೆ ಇವತ್ತು ಕೂಡ ಪ್ರತಿಭಟನೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಟ್ JDS ಎಷ್ಟರ ಮಟ್ಟಿಗೆ ಭಾಗಿಯಾಗುತ್ತೆ, ಒಂದು ವೇಳೆ ಅಂತರ ಕಾಯ್ದುಕೊಳ್ಳುತ್ತೆ ಅನ್ನೋದಾದರೆ ಯಾಕೆ? ಒಟ್ಟಾರೆ ಕೆರಗೋಡು ಕಿಚ್ಚಿನ ಹಿನ್ನೆಲೆ ಬಂದ ವಾತಾವರಣ ಹೇಗೆ ಕಂಡು ಬರ್ತಾ ಇದೆ ಮಂಡ್ಯದಲ್ಲಿ? ಖಂಡಿತ ವಿಜಯ್, ಈಗಾಗಲೇ ನಾನು ಕೆರಗೋಡಲ್ಲೇ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಕೂಡ ನೋಡ್ತಾ ಇರ್ಬೋದು, ಇದೇ ಧ್ವಜಕಂಬ ಇದೀಗ ವಿವಾದವನ್ನ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಈ ಒಂದು ಧ್ವಜಕಂಬದಲ್ಲಿ ಕೆರಗೋಡು ಗ್ರಾಮಸ್ಥರು ಆರಿಸಿದಂತ ಹನುಮ ಧ್ವಜವನ್ನ ಇದೀಗ ತೆರವುಗೊಳಿಸಿ ರಾಷ್ಟ್ರ ಧ್ವಜವನ್ನ ಈಗಾಗಲೇ ಆರಿಸಲಾಗಿದೆ. ಆದ್ರೆ ಇಲ್ಲಿನ ಗ್ರಾಮಸ್ಥರು ಅಂದ್ರೆ ಭಾವನಾತ್ಮಕವಾಗಿ ಹೋರಾಟಕ್ಕೆ ಇಳಿದಿರುವಂಥದ್ದು. ಅಂದ್ರೆ ಮತ್ತೆ ಹನುಮ ಧ್ವಜವನ್ನ ಆರಿಸಲೇಬೇಕು, ನಾವು ಹನುಮ ಧ್ವಜವನ್ನ ಆರಿಸುವ ನಿಟ್ಟಿನಲ್ಲೇ ಈ ಒಂದು ಧ್ವಜಕಂಬವನ್ನ ನಿರ್ಮಾಣ ಮಾಡಿದ್ದೇವೆ ಎಂಬ ಮೂಲಕ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಶ್ರೀರಾಮ ಭಜನಾ ಮಂಡಳಿ ಮತ್ತೆ ಬಜರಂಗ ದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳು ಕೆರಗೋಡು ಗ್ರಾಮ ಹಾಗೆ ಮಂಡ್ಯ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಮಂಡ್ಯದ ಕೆರಗೋಡಿನಲ್ಲಿ ಈ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಧ್ವಜಕಂಬದ ಸುತ್ತ ಇನ್ನೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇದ್ರೆ, ಇನ್ನು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಅಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂಗಡಿ ಮಾಲೀಕರು ವರ್ತಕರು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಇದರಿಂದಲೇ ತಿಳಿಯುತ್ತೆ ಅಂದ್ರೆ ಈ ಒಂದು ವಿವಾದ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇನ್ನು ಮಂಡ್ಯದ ಈ ಒಂದು ಬಂದ್ಗೆ ಅಂದ್ರೆ ಮಂಡ್ಯ ನಗರದಲ್ಲೂ ಕೂಡ ಒಂದು ರೀತಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದು 9 ಗಂಟೆಯ ಬಳಿಕ ತಿಳಿಯಲಿದೆ. ಸದ್ಯ ಈ ಪರಿಸ್ಥಿತಿ ಇದ್ರೆ, ಇನ್ನು ಈ ಒಂದು ವಿವಾದದಲ್ಲಿ ಈ ಒಂದು ಹೋರಾಟದಲ್ಲಿ ಬಿಜೆಪಿ ಹಾಗೆ JDS ಮೊದಲು ಸಾಥನ್ನ ಕೊಟ್ಟಿತ್ತು. ಸದ್ಯಕ್ಕೆ ಇವತ್ತು ಬಿಜೆಪಿ ಈ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿರುವಂಥದ್ದು. ಅಂದ್ರೆ ಬಜರಂಗ ದಳ ಏನು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4ರವರೆಗೆ ಮಂಡ್ಯ ನಗರ ಮತ್ತೆ ಕೆರಗೋಡು ಗ್ರಾಮದ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಅದಕ್ಕೆ ಬಾಹ್ಯ ಬೆಂಬಲವನ್ನ ಬಿಜೆಪಿ ಕೊಟ್ಟಿರುವಂಥದ್ದು. ಅಂದ್ರೆ ಹಿಂದೂಪರ ಸಂಘಟನೆಗಳೆಲ್ಲವೂ ಕೂಡ ನಿಂತು ಈಗ ಅಂಗಡಿ ಮುಂಗಟ್ಟು ಮುಚ್ಚಿಸುವಂತ ಕೆಲಸವನ್ನು ಕೂಡ ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಕೆರಗೋಡು ಗ್ರಾಮದಿಂದ ಬೆಳಿಗ್ಗೆ 9 ಗಂಟೆಗೆ ಬೈಕ್ ರ್ಯಾಲಿಯೂ ಕೂಡ ಹೊರಡುತ್ತೆ. ಇಲ್ಲಿ 100 ಬೈಕ್ಗಳ ಮೂಲಕ ಅದು ಮಂಡ್ಯ ನಗರವನ್ನ ತಲುಪುವಂಥದ್ದು. ಮಂಡ್ಯದ ಆಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಮಂಡ್ಯ ನಗರದ ಆಂಜನೇಯ ದೇಗುಲದಿಂದ ಮಂಡ್ಯದ DC ಕಚೇರಿವರೆಗೆ ಪಾದಯಾತ್ರೆಯೂ ಕೂಡ ಇರಲಿದೆ. ಆ ಒಂದು ಪಾದಯಾತ್ರೆಯಲ್ಲಿ 100 ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಕೆರಗೋಡು ಗ್ರಾಮಸ್ಥರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ. ಆದ್ರೆ JDS ಈ ಒಂದು ಹೋರಾಟದಿಂದ ಒಂದು ಹೆಜ್ಜೆ ಹಿಂದೆ ಸರಿದಿರುವಂಥದ್ದು. ಅಂದ್ರೆ ಏನು ಕಳೆದ ವಾರ ಪಾದಯಾತ್ರೆ ಕೆರಗೋಡು ಗ್ರಾಮದಿಂದ ಮಂಡ್ಯದವರೆಗೆ ನಡೆಯಿತು. ಆ ಒಂದು ಪಾದಯಾತ್ರೆಯಲ್ಲಿ ಸಾವಿರಾರು JDS ಕಾರ್ಯಕರ್ತರು, ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಅವರು ಮತ್ತೆ ಇಲ್ಲಿನ ಸ್ಥಳೀಯ JDS ನಾಯಕರೆಲ್ಲರೂ ಕೂಡ ಭಾಗವಹಿಸಿದ್ರು. ಆದರೆ ಇದೀಗ ಈ ಹೋರಾಟದಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿರುವಂಥದ್ದು. ಈ ಒಂದು ಹೋರಾಟದಿಂದ ಹಿಂದೆ ಸರಿದಿರುವಂತಹ ಹಿಂದೆ ದೇವೇಗೌಡರ ಒಂದು ಹೇಳಿಕೆಯೂ ಕೂಡ ಕಾರಣ ಆಗಿರುವಂಥದ್ದು. ಏನು ಕುಮಾರಸ್ವಾಮಿ ಅವರು ಪಾದಯಾತ್ರೆ ವೇಳೆ ಕೇಸರಿ ಸಾಲನ್ನು ಧರಿಸಿ ಹೋರಾಟದಲ್ಲಿ ಭಾಗವಹಿಸಿದ್ರು. ಆ ಒಂದು ವಿಚಾರವಾಗಿ ಒಂದಷ್ಟು ಅಸಮಾಧಾನವನ್ನ ದೇವೇಗೌಡರು ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ಕೇಸರಿ ಸಾಲನ್ನ ಧರಿಸಬಾರ್ದು ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ JDS ಈ ಒಂದು ಹೋರಾಟದಿಂದ ಹಿಂದೆ ಸರಿದಿರುವಂಥದ್ದು. ಸದ್ಯ ಈ ಒಂದು ಬಂದ್ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ ಎಂಬುದನ್ನ ಒಂದು ಚಿತ್ರಣ ಕಂಪ್ಲೀಟ್ ಆಗಿ ತಿಳಿಬೇಕು ಅಂತಂದ್ರೆ 9:30 10 ಗಂಟೆವರೆಗೂ ಕೂಡ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.